ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡೀ ಪ್ರಕರಣಕ್ಕೆ ನಿರ್ಣಾಯಕ ದಿನ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ಈಗಾಗಲೇ ಅನಾಮಿಕ ತೋರಿಸಿದಂತಹ ಈ 13 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಉಳಿದ ಯಾವುದೇ ಪಾಯಿಂಟ್ನಲ್ಲೂ ಯಾವುದೇ ರೀತಿಯ ಕಳೆಬರ ಸಿಕ್ಕಿಲ್ಲ. ಆದರೆ ಆತನೇ ಹೇಳಿರುವ ಹಾಗೆ 13ನೇ ಪಾಯಿಂಟ್ ನಿರ್ಣಾಯಕ ಪಾಯಿಂಟ್. ಯಾಕಂದ್ರೆ ಇದೊಂದೇ ಪಾಯಿಂಟ್ನಲ್ಲಿ 8ರಿಂದ 10 ಶವಗಳು ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಆತ್ಮವಿಶ್ವಾಸ ಅನಾಮಿಕನದ್ದು. ಹಾಗಾಗಿ 13ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗತ್ತಾ? 13ನೇ ಪಾಯಿಂಟ್ ಬಳಿಕ ಶೋಧ ಕಾರ್ಯ ನಿಲ್ಲತ್ತಾ? ಹೊಸ ಪಾಯಿಂಟ್ಗಳನ್ನ ಅನಾಮಿಕ ತೋರಿಸ್ತಾನ? ಈಗಾಗಲೇ ಉತ್ಖನನ ನಡೆಸಿದಂತಹ 12 ಪಾಯಿಂಟ್ಗಳ ಪೈಕಿ ಒಂದರಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿದೆ. ಇನ್ನುಳಿದ ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು 11ನೇ ಪಾಯಿಂಟ್ ಬಳಿ ತೋರಿಸಿದ ಜಾಗದಲ್ಲಿ ಈಗ ಆತ 11ನೇ ಪಾಯಿಂಟ್ ಏನು ಜಾಗ ತೋರಿಸಿದ, ಆದರೆ ಅವತ್ತಿನ ದಿನ ಆ ಒಂದು ಜಾಗವನ್ನ ಬಿಟ್ಟು ಆತ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿದ್ದ 14ನೇ ಪಾಯಿಂಟ್. ಆ ಜಾಗದಲ್ಲಿ ನೆಲದ ಮೇಲೆಯೇ ಪುರುಷನ ಅಸ್ಥಿಪಂಜರ ಪತ್ತೆಯಾಗಿತ್ತು. ಈ ಕೇಸ್ ಆತ್ಮಹತ್ಯೆಯದ್ದು ಎನ್ನಲಾಗಿದೆ. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಿಲ್ಲಿಸಬೇಕಾ ಅಥವಾ ಮುಂದುವರಿಸಬೇಕಾ ಅಂತ ಎಸ್ಐಟಿಯಿಂದ ನಿರ್ಧಾರ ಆಗಲಿದೆ. ಇವತ್ತಿನ 13ನೇ ಪಾಯಿಂಟ್ ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ನಿರ್ಣಾಯಕ ದಿನ ಕೂಡ ಹೌದು. ಹಾಗಾದ್ರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಅನಾಮಿಕನೇ ಹೇಳಿದ ಹಾಗೆ 13ನೇ ಪಾಯಿಂಟ್ ನಲ್ಲಿ 8ರಿಂದ 10 ಶವಗಳು ಸಿಗುವಂತಹ ಸಾಧ್ಯತೆಗಳಿದೆ ಒಂದೇ ಜಾಗದಲ್ಲಿ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಎಲ್ಲರಿಗೂ ಇರುವಂತಹ ಕುತೂಹಲ ಕೂಡ ಹೌದೇ, 13ನೇ ಪಾಯಿಂಟ್ ನಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಉತ್ಖನನ ಕಾರ್ಯ ಇವತ್ತು ಯಾವ ರೀತಿಯಾಗಿ ನಡೆಯುತ್ತೆ, ಇವತ್ತು ಎಸ್ಐಟಿ ಅಧಿಕಾರಿಗಳು ಯಾವ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಮುಂದಿನ ಒಂದು ಪ್ರಕ್ರಿಯೆಗಳು ಹೇಗಿರುತ್ತೆ? ನವಿತಾ, ಇವತ್ತು ಉತ್ಖನನ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾವು ಬಂದಿದ್ದೇವೆ. ಯಾಕೆಂದ್ರೆ ಕಳೆದ 12 ಸ್ಪಾಟ್ಗಳಲ್ಲಿ ಕೇವಲ 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಗಂಭೀರವಾಗಿ ಪರಿಗಣಿಸಬಹುದಂತಹ ಯಾವುದೇ ಅಂಶಗಳು ಸಿಕ್ಕಿಲ್ಲ, ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಇವತ್ತಿರುವಂತದ್ದು 13ನೇ ಸ್ಪಾಟ್. 13ನೇ ಸ್ಪಾಟ್ ಯಾಕೆ ಪ್ರಮುಖ ಅಂತ ಹೇಳಿದ್ರೆ, ಅನಾಮಿಕ ವ್ಯಕ್ತಿಯೇ ಹೇಳಿರೋ ಪ್ರಕಾರವಾಗಿ ಸುಮಾರು 6ರಿಂದ 7 ಹೆಣಗಳನ್ನ ಒಂದೇ ಸ್ಪಾಟ್ ಅಲ್ಲಿ ಹೂತಿದ್ದೇನೆಂಬ ಹೇಳಿಕೆಯನ್ನ ಆತ ಎಸ್ಐಟಿಯ ಮುಂದೆ ಕೊಟ್ಟಿದ್ದ. ಹಾಗಾಗಿ 13ನೇ ಸ್ಪಾಟ್ ಬಹಳಷ್ಟು ನಿರ್ಣಾಯಕ ಆಗತ್ತೆ. ಯಾಕೆಂದ್ರೆ ಆತ ಈ ಹಿಂದೆ ಹೇಳಿದಂತ 9ರಿಂದ 12 ಈ ಸ್ಪಾಟ್ಗಳಲ್ಲಿ ಯಾವುದೇ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ 13ನೇ ಸ್ಪಾಟ್ ಬಹಳಷ್ಟು ನಿರ್ಣಾಯಕ ಆಗಿರುವಂತದ್ದು. ಹಾಗಾದ್ರೆ 13ನೇ ಸ್ಪಾಟ್ ನ ಲೊಕೇಶನ್ ನಾನು ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಿ, ಇದೇ 13ನೇ ಸ್ಪಾಟ್. ಇದು ನೇತ್ರಾವತಿಯಿಂದ ಅಜಿಕ್ಕುರಿಗೆ ಎಂಬಲ್ಲಿಗೆ ಸಂಪರ್ಕ ಮಾಡುವಂತಹ ಸ್ಪಾಟ್. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ 2019ನೇ ಇಸವಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಭಾರೀ ರಭಸದ ನೀರು ಕಂಡು ಬಂದಿತ್ತು. ಸಾಕಷ್ಟು ಪ್ರವಾಹ ಕೂಡ ಈ ಭಾಗದಲ್ಲಿ ಕಂಡು ಬಂದಿತ್ತು. ಆವಾಗ ಈ ಭಾಗದ ಎಲ್ಲ ಮಣ್ಣು ನದಿಗೆ ಕೊಚ್ಚಿಕೊಂಡು ಹೋಗಿತ್ತು ಮತ್ತು ಇಲ್ಲಿ ಆನಂತರವಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಯಿತು. ಸಾಕಷ್ಟು ಮಣ್ಣು ಅಂದ್ರೆ ಸುಮಾರು 80 ಲೋಡ್ಗೂ ಹೆಚ್ಚು ಮಣ್ಣನ್ನ ಇದೇ ಭಾಗಕ್ಕೆ ಸುರಿಯಲಾಗಿತ್ತು ಎಂಬುದರ ಬಗ್ಗೆ ಸ್ಥಳೀಯರು ಮಾತಾಡಿಕೊಳ್ತಾ ಇದ್ದಾರೆ. ಆದ್ರೆ ಕಳೆದ ಸೋಮವಾರ ಸ್ಥಳ ಮಹಜರ್ನ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಇದೇ ಜಾಗವನ್ನ ಗುರುತು ಮಾಡಿರುವಂತದ್ದು 13ನೇ ಸ್ಪಾಟ್ ಅಂತ ಹೇಳಿರುವಂತದ್ದು. ಹಾಗಾಗಿ ಬಹಳಷ್ಟು ದೀರ್ಘವಾಗಿ ಈ ಕೊನೆಯ ಪಾಯಿಂಟ್ ಅದು ಪ್ರೊಸೀಜರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಇರುವಂತದ್ದು, ಈ ಕಂಬ ಅಳವಡಿಸುವಾಗಲೂ ಕೂಡ ಸಾಕಷ್ಟು ಮಣ್ಣನ್ನು ಅಗಿದಿರ್ತಾರೆ. ಆದ್ರೆ ಇದೀಗ 13ನೇ ಸ್ಪಾಟ್ ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಆಗ್ಬೇಕಾಗತ್ತೆ. ಮಾನವ ಶ್ರಮ ಅಲ್ಲದೆ ಹಿಟಾಚಿ ಮೂಲಕವಾಗಿ ಇದನ್ನ ಡಿಗ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಆಗಬಹುದೆಂಬ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಪ್ರಾರಂಭದ ಹಂತದಲ್ಲಿ ಆತ ತೋರಿಸುವಂತಹ 13ನೇ ಸ್ಪಾಟ್ ಅದು ಇವತ್ತಿಗೆ ಉತ್ಖನನ ಕಾರ್ಯ ಮುಂದುವರಿದ್ರೆ ನಾಳೆಯಿಂದ ಎಸ್ಐಟಿ ಏನ್ ಮಾಡುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಆದ್ರೆ ಎಸ್ಐಟಿ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಕೇವಲ 13 ಸ್ಪಾಟ್ನವರೆಗೆ ಯಾವುದೇ ಏನು ಉತ್ಖನನ ಕಾರ್ಯವನ್ನ ನಿಲ್ಲಿಸೋದಿಲ್ಲ. ಆತನಿಂದ ಮತ್ತಷ್ಟು ಸ್ಥಳ ಮಹಜರನ್ನ ಮಾಡಿಸ್ತೀವಿ, ಮತ್ತಷ್ಟು ಉತ್ಖನನ ಪ್ರಕ್ರಿಯೆಯನ್ನ ಮಾಡಿಸ್ತೀವಿ ಅನ್ನೋದನ್ನ ಹೇಳಿರುವಂತದ್ದು. ಯಾಕೆಂದ್ರೆ ಆತ ಕೊಟ್ಟಿರುವಂತಹ ಸತತ 15 ಗಂಟೆಗಳ ಹೇಳಿಕೆಯಲ್ಲಿ ನಾನು 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನ ಗುರುತಿಸಬಲ್ಲೆ ಎನ್ನುವುದಾಗಿ ಹೇಳಿರುವಂತದ್ದು. ಹಾಗಾಗಿ ಮೊದಲ ಹಂತದಲ್ಲಿ 13ನೇ ಸ್ಪಾಟ್, 2ನೇ ಹಂತದಲ್ಲಿ 17 ಸ್ಪಾಟ್ಗಳನ್ನ ಗುರುತು ಮಾಡುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಆದ್ರೆ ಅದು ಯಾವಾಗಿಂದ ಮಾಡ್ತಾರೆ ಅನ್ನೋದು ಅದು ಎಸ್ಐಟಿಯ ಮುಖ್ಯಸ್ಥರಿಗೆ ಬಿಟ್ಟಂತ ವಿಚಾರ. ಒಂದು ವಾರ ಬ್ರೇಕ್ ತೆಗೆದುಕೊಳ್ಬಹುದು ಅಥವಾ ನಾಳೆಯಿಂದಲೇ ಶುರು ಮಾಡಬಹುದು. ಎಸ್ಐಟಿಯ ಮುಂದಿನ ನಿರ್ಧಾರ ಅದು ಬಹಳಷ್ಟು ಕುತೂಹಲಕಾರಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ 13ನೇ ಸ್ಪಾಟ್ ಅಲ್ಲೂ ಕೂಡ ಏನಾದ್ರೂ ಕಳೆಬರ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತಷ್ಟು ಚರ್ಚೆಗೆ ಕಾರಣ ಆಗತ್ತೆ, ಮತ್ತಷ್ಟು ವಿಮರ್ಶೆಗೆ ಕೂಡ ಕಾರಣ ಆಗತ್ತೆ. ಯಾಕೆಂದ್ರೆ ಆತ ಹೇಳಿರುವಂತಹ ಎಲ್ಲ ಸ್ಪಾಟ್ಗಳಲ್ಲಿ ಕೂಡ
ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಕೇವಲ 6ನೇ ಸ್ಪಾಟ್ ಅಲ್ಲಿ ಕೇವಲ 25 ಅವಶೇಷಗಳ ತುಂಡು ಸಿಕ್ಕಿದೆ ಹೊರತಾಗಿ ಯಾವುದೇ ಗಂಭೀರವಾಗಿ ಪರಿಗಣಿಸಬಹುದಂತ ಯಾವುದೇ ವಿಚಾರಗಳು ಕೂಡ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ 13ನೇ ಸ್ಪಾಟ್ ಅಲ್ಲಿ ಕೂಡ ಕಳೆಬರ ಸಿಗದೆ ಹೋದ್ರೆ ಮತ್ತೆ ಅನಾಮಿಕ ಹೇಗೆ ಅದನ್ನ ಜಸ್ಟಿಫೈ ಮಾಡ್ತಾನೆ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಯಾಕೆಂದ್ರೆ ಕ್ಷಣ ಕ್ಷಣಕ್ಕೂ ಈ ಪ್ರಕರಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ನಿನ್ನೆ ತಾನೇ ಲಾಯರ್ ವಕೀಲ ಮಂಜುನಾಥ್ ಅವರೊಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿ 11ನೇ ಸ್ಪಾಟ್ ಅಲ್ಲಿ ಸುಮಾರು 3 ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದ್ರು. ಆದ್ರೆ SIT ಇದನ್ನ ನಿರಾಕರಿಸಿದೆ. ಇಲ್ಲ, ಸಿಕ್ಕಿರೋದು ಒಂದೇ ಅಸ್ಥಿ ಪಂಜರ, ಅದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿತ್ತು. ಆತ ಸತ್ತು ಸುಮಾರು 1.5 ರಿಂದ 2 ವರ್ಷದ ಒಳಗಾಗಿತ್ತು ಅನ್ನೋದನ್ನ SIT ಮೂಲಗಳು ಹೇಳ್ತಾ ಇರುವಂತದ್ದು. ಕೊನೆಯದಾಗಿ 13ನೇ ಸ್ಪಾಟ್ ಅಲ್ಲಿ ಕಳೆ ಬರ ಸಿಗುತ್ತಾ ಇಲ್ವಾ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಈ ಎಲ್ಲ ಪ್ರಶ್ನೆಗಳಿಗೆ ಬೆಳಗ್ಗೆ ಸುಮಾರು 11:30 ಬಳಿಕ SIT ತಂಡ ಈ ಪ್ರದೇಶಕ್ಕೆ ಬಂದು ಉತ್ಖನನ ಮಾಡಿದ ನಂತರವಾಗಿ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ನವಿತಾ, ನಿಜ, ಇವತ್ತು ಉತ್ಖನನ ಕಾರ್ಯದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಉತ್ತರ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.